ನಮಸ್ತೆ ಗೆಳೆಯರೇ, ವೆಲ್ಕಮ್ ಟು ಬಿಲಿವರ್ ಟ್ರೇಡರ್. ಇವತ್ತು ನಾವು ಇಂಡಿಯಾ ವಿಕ್ಸ್ ಬಗ್ಗೆ ಕಲಿಯೋಣ. ಕಂಪ್ಲೀಟ್ ಆಗಿ ಎ ಟು ಜೆಡ್ ಯಾವುದೇ ಡೇಟಾ ಇಲ್ಲಿ ಮಿಸ್ ಮಾಡೋದೆ ಕಂಪ್ಲೀಟ್ ಆಗಿ ಕಲಿತೀವಿ. ಸೊ ಇಂಡಿಯಾ ವಿಕ್ಸ್ ಅಂದ್ರೆ ಏನು ಸರ್? ನಾವು ಸಿಂಪ್ಲಿ ಇದನ್ನ ಬಹಳ ಸಲ ನೋಡ್ತಿದೀವಿ, ಕೇಳ್ತಿದೀವಿ. ನೀವು ಕೂಡ ಟೆಲಿಗ್ರಾಮ್ ಅಲ್ಲಿ ಹಾಕ್ತಾ ಇರ್ತೀರಿ. ಏನು ಇಂಡಿಯಾ ವಿಕ್ಸ್? ಇಂಪಾರ್ಟೆಂಟ್. ಇಂಡಿಯಾ ವಿಕ್ಸ್ ನ ಒಂದು ನೀಟಾಗಿ ತಿಳ್ಕೊಂಡ್ರೆ ಆಪ್ಷನ್ ಬಾಯಿಂಗು ನೀಟಾಗಿ ಮಾಡ್ತೀರಿ, ಆಪ್ಷನ್ ಸೆಲ್ಲಿಂಗ್ ಕೂಡ ನೀಟಾಗಿ ಮಾಡ್ತೀರಿ. ಅದಕ್ಕೋಸ್ಕರ ಇದೊಂದು ಇಂಪಾರ್ಟೆಂಟ್ ವಿಡಿಯೋ ಇದೆ. ಯಾವುದೇ ರೀತಿ ಸ್ಕಿಪ್ ಮಾಡದೆ ನೋಡಿದ್ರೆ ನಾಲೆಜ್ ಚೆನ್ನಾಗಿ ಕ್ಲಿಯರ್ ಆಗಿ ನಿಮ್ ತಲೆಯಲ್ಲಿ ಉಳಿಯುತ್ತದೆ. ಇನ್ ಕೇಸ್ ಸ್ಕಿಪ್ ಮಾಡಿ ನೋಡಿದ್ರೆ ಡೆಫಿನೆಟ್ಲಿ ನೀವು ಮಿಸ್ ಮಾಡ್ಕೊಳ್ತೀರಿ, ನನಗೆ ವಾಟ್ಸ್ಆಪ್ ಮೆಸೇಜ್ ಮಾಡ್ತೀರಿ. ಓಕೆ, ಸೊ ಇಂಡಿಯಾ ವಿಕ್ಸ್ ಫಸ್ಟ್ ಫಾರ್ಮೋಸ್ಟ್ ಇಂಪಾರ್ಟೆನ್ಸ್ ಇದೆ. ಸೊ ಇಂಡಿಯಾ ವಿಕ್ಸ್ ಯಾವಾಗ ಶುರು ಆಯ್ತು, ಏನು ಅಂತ ನೋಡೋಣ. ಎಕ್ಸಾಂಪಲ್ ಸ್ಟಾರ್ಟ್. ಈಗ ಎಕ್ಸಾಂಪಲ್ ಆಗಿ ಇಂಡಿಯಾ ವಿಕ್ಸ್ ಸದ್ಯದ ಮಟ್ಟಿಗೆ ನಾವು ಹೆಂಗೆ ಅಳಿತಾರೆ ಅನ್ನೋದು ತಿಳ್ಕೊಳ್ಳೋಣ. ಫಸ್ಟ್ ಓಕೆ, ನಿಫ್ಟಿ 50 ಇರುವ ಇಂಡೆಕ್ಸ್ ಆಪ್ಷನ್ಸ್ ಇದಲ್ಲ, ಅವುಗಳ ಮೊಮೆಂಟಮ್ಸ್ ಮೇಲೆ ನಾವೇನ್ ಮಾಡ್ತೀವಪ್ಪ, ಈ ಎಕ್ಸಾಂಪಲ್ ವಿಕ್ಸ್ ಹೆಂಗೆ ಮೇಲೆ ಕೆಳಗಡೆ ಆಗುತ್ತೆ ಅಂತ ಡಿಸ್ಕಷನ್ ಮಾಡ್ತೀವಿ. ಯಾವುದೇ ರೀತಿ ಸ್ಟಾಕ್ ನಲ್ಲಿ ಅಥವಾ ಆಪ್ಷನ್ಸ್ ನಲ್ಲಿ, ಸ್ಟಾಕ್ ಆಪ್ಷನ್ಸ್ ನಲ್ಲಿ ವೊಲ್ಟಾಲಿಟಿ ಏನಾದ್ರೂ ಕಮ್ಮಿ ಇದ್ರೆ ಲೋವರ್ ವೊಲ್ಟಾಲಿಟಿ ಅಥವಾ ಇಂಡಿಯಾ ವಿಕ್ಸ್ ಕಡಿಮೆ ಆಗುತ್ತೆ. ವೆರಾಸ್ ಎಕ್ಸ್ಪೆಕ್ಟೇಷನ್ ಆಫ್ ಇಂಡಿಯಾ ವಿಕ್ಸ್ ಇಸ್ ಗೋಯಿಂಗ್ ಹೈ. ಯಾವಾಗ ಜಾಸ್ತಿ ಆಗುತ್ತೆ ಇಂಡಿಯಾ ವಿಕ್ಸ್? ಬಿಕಾಸ್ ಅರ್ನಿಂಗ್ಸ್ ಬರುತ್ತಾ ಇರುತ್ತೆ, ಅಥವಾ ರಿಪೋ ರೇಟ್ ಏನಾದ್ರು ಹೆಚ್ಚು ಕಡಿಮೆ ಆಗುತ್ತೆ, ಅಥವಾ ಏನಾದ್ರು ವಾರ್ ಸಿಚುವೇಶನ್ ಇರುತ್ತೆ. ಇಂಥ ಸಿಚುವೇಶನ್ ಏನಾಗುತ್ತೆ, ಇಂಡಿಯಾ ವಿಕ್ಸ್ ಜಂಪ್ ಆಗುತ್ತೆ. ಇಲ್ಲಪ್ಪ, ಏನು ಮಾರ್ಕೆಟ್ ನಲ್ಲಿ ನ್ಯೂಸೇ ಇಲ್ಲ ಅಂದ್ರೆ ಏನಾಗುತ್ತೆ, ಮಾರ್ಕೆಟ್ ಆಟೋಮೆಟಿಕಲಿ ವೊಲಟಾಲಿಟಿ ಸಬ್ಸೈಡ್ಸ್ ಅಥವಾ ವೊಲಟಾಲಿಟಿ ಕಮ್ಮಿ ಆಗುತ್ತೆ. ಓಕೆ, ಫಸ್ಟ್ ಫಾರ್ಮೋಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ, ನಾವು ಕನ್ನಡದಲ್ಲಿ ಕೆಲವೊಂದು ವರ್ಡ್ಸ್ ಗಳನ್ನ ಯೂಸ್ ಮಾಡ್ಲಿಕ್ಕೆ ಕಷ್ಟ ಆಗಬಹುದು. ಬಿಕಾಸ್ ಮೋಸ್ಟ್ ಆಫ್ ದ ವರ್ಡ್ಸ್ ಗಳು ಏನದಪ್ಪ ನಮಗೆ ಇಂಗ್ಲಿಷ್ ನಲ್ಲಿ ಸಿಗೋದ್ರಿಂದ ಅದರೊಳಗಡೆ ಅನುವಾದ ಮಾಡ್ತೀವಿ. ಮ್ಯಾಕ್ಸಿಮಮ್ ನಮ್ಮ ಅಭಿಮಾನ ಕನ್ನಡದಲ್ಲಿ ಇಟ್ಕೊಂಡು ಕಲಿಯೋದನ್ನ ಏನ್ ಮಾಡೋಣ, ಕೆಲವೊಂದು ವರ್ಡ್ಸ್ ಗಳನ್ನ ಇಂಗ್ಲಿಷ್ ನಲ್ಲಿ ಯೂಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ. ಓಕೆ, ಸೊ ಸ್ಟಾರ್ಟಿಂಗ್ ವಿತ್ ಇಂಡಿಯಾ ವಿಕ್ಸ್. ಓಕೆ, ಇಂಡಿಯಾ ವಿಕ್ಸ್ ನ ನಾವು ಯೂಸ್ ಮಾಡ್ಕೊಂಡು ಹೈ ವೊಲ್ಟಾಲಿಟಿ ಇದ್ರೆ ಯಾವ ರೀತಿ ಟ್ರೇಡ್ ಮಾಡೋದು, ಲೋ ವೊಲ್ಟಾಲಿಟಿ ಇದ್ರೆ ಯಾವ ರೀತಿ ಟ್ರೇಡ್ ಮಾಡೋದನ್ನ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡ್ಲಿಕ್ಕೆ ಶುರು ಮಾಡೋಣ. ಓಕೆ, ನಂಬರ್ 1 ಪಾಯಿಂಟ್ ಸ್ಟಾರ್ಟ್ ವಿತ್ ಇಂಡಿಯಾ ವಿಕ್ಸ್ ರೈಟ್ ನಾವ್. ಸೊ ಇವತ್ತಿನ ವಿಷಯದೊಳಗೆ ನೀವೇನು ಕಲಿತೀರಿ, ಇಂಡಿಯಾ ವಿಕ್ಸ್ ಅಂದ್ರೆ ಏನು, ಓಕೆ, ಯಾವ ರೀತಿ ಅದನ್ನ ತಿಳ್ಕೊಳ್ತೀರಿ. ಮೋಸ್ಟ್ ಆಫ್ ದ ಜನ ನಿಮ್ಗೆ ಹೇಳಿರ್ಬೋದು, ಇದನ್ನ ಫಿಯರ್ ಇಂಡೆಕ್ಸ್ ಅಂತ ಹೇಳಿರ್ತಾರೆ. ಓಕೆ, ಇದನ್ನ ನೋಡಿ ನೀವು ಬೈ ಅಂಡ್ ಸೆಲ್ ಮಾಡ್ಬೇಕಂತ ಕಲ್ಸಿರ್ತಾರೆ. ಸೊ ಈ ರೀತಿ ನಮ್ಮ ಪರಿವಿಡಿ ಇದೆ ಅಥವಾ ಟೇಬಲ್ ಆಫ್ ಕಂಟೆಂಟ್ಸ್ ಇದೆ, ಇದ್ರ ಪ್ರಕಾರ ನಾವು ಕಲೀಲಿಕ್ಕೆ ಟ್ರೈ ಮಾಡ್ತೀವಿ. ಲೆಟ್ ಸ್ಟಾರ್ಟ್ ವಿತ್ ಇಂಡಿಯಾ ವಿಕ್ಸ್ ಅಂದ್ರೆ ಏನು. ಮಾರ್ಕೆಟ್ ಒಳಗಡೆ ಚಂಚಲತೆ ಇರುತ್ತೆ ಸರ್, ಡೆಫಿನೆಟ್ಲಿ, ಆಬ್ವಿಯಸ್ಲಿ ನಾವು ಎಕ್ಸ್ಪೆಕ್ಟೇಷನ್ ಮಾಡ್ತೀವಿ. ಯೂಶಲಿ ಎಕ್ಸ್ಪೈರಿಗಿಂತ ಮುಂಚೆ ದಿನ ಅಥವಾ ರಿಪೋ ರೇಟ್ ಅನ್ನೋ ಬರ್ತಾ ಇರುತ್ತೆ, ಏನೋ ಎಕ್ಸ್ಪೆಕ್ಟೇಷನ್ ನ್ಯೂಸ್ ಇದೆ, ಅರ್ನಿಂಗ್ ರಿಲೀಸ್ ಆಗೋದಿದೆ. ಓಕೆ, ಅಥವಾ ನಿಮ್ಗೆ ಏನಾದ್ರೂ ಇಂಪಾರ್ಟೆಂಟ್ ನ್ಯೂಸ್ ಕಾದಿದೆ ಮಾರ್ಕೆಟ್ ಒಳಗಡೆ. ಸೊ ಅಂತ ಸಿಚುವೇಶನ್ ಒಳಗಡೆ ಏನಾಗುತ್ತೆ, ಮಾರ್ಕೆಟ್ ನಲ್ಲಿ ಅಂಡ್ ದ ಆಂಟಿಸಿಪೇಷನ್ ನಿಮಗೆ ಏನಾಗುತ್ತೆ, ವಿಕ್ಸ್ ಹೈ ಆಗುತ್ತೆ, ರೈಟ್. ಓಕೆ, ಈಗ ಎಕ್ಸಾಂಪಲ್ ಲಾಜಿಕಲ್ ಥಿಂಕ್ ಮಾಡೋಣ. ನಾಳೆ ನಾಡಿದ್ದು ಯಾರ್ದೋ ಮದುವೆ ಇದೆ ಅಂದ್ರೆ ಎಷ್ಟು ಸಿಕ್ಕಾಪಟ್ಟೆ ಓಡಾಡ್ತಿರ್ತಾರೆ. ಓಕೆ, ಸಿಕ್ಕಾಪಟ್ಟೆ ತಲೆ ಕಟ್ಸ್ಕೊಳ್ತಿರ್ತಾರೆ. ಓಕೆ, ಹೂವಿನವ್ ಬಂದವನೋ ಇಲ್ಲೋ, ಓಕೆ ಓಕೆ ಅಡಿಗೆದವನು ಬಂದೋ ಇಲ್ಲೋ. ಸೊ ಯಾವ ರೀತಿ ವೊಲ್ಟಾಲಿಟಿ ಅಥವಾ ಯಾವ ರೀತಿ ನಿಮ್ಗೆ ಪ್ರೆಷರ್ ಇರುತ್ತೆ. ಸೊ ಆವಾಗ ಓಕೆ, ಒಂದ್ಸಲ ಮದುವೆ ಮುಗಿದ್ಮೇಲೆ ಏನಾಗುತ್ತೆ, ಯಾವುದೇ ರೀತಿ ಟೆನ್ಷನ್ ಇರೋದಿಲ್ಲ, ಕಂಪ್ಲೀಟ್ಲಿ ಏನಾಗುತ್ತೆ, ಒಂದು ಸುಮಾರಾಗಿ ಆರಾಮ್ ಫೀಲ್ ಮಾಡ್ತೀರಿ, ರೈಟ್. ಅದೇ ರೀತಿ ಬಿಫೋರ್ ಇವೆಂಟ್ ವಿಕ್ಸ್ ರೈಸಸ್, ಆಫ್ಟರ್ ಇವೆಂಟ್ ವಿಕ್ಸ್ ಡೌನ್ ಫಾಲ್ಸ್ ಅನ್ನೋದನ್ನ ಕಾಮನ್ ಆಗಿ ತಿಳ್ಕೊಂಡು ನಾವು ಶುರು ಮಾಡ್ತೀವಿ. ಹಿಯರ್ ಹೌ ವಿ ಅಂಡರ್ಸ್ಟ್ಯಾಂಡ್ ದ ಇಂಡಿಯಾ ವಿಕ್ಸ್ ನಾವ್. ಲೆಟ್ಸ್ ಸ್ಟಾರ್ಟ್ ಇಂಡಿಯಾ ವಿಕ್ಸ್ ಇನ್ ಸಚ್ ಅ ಮ್ಯಾನರ್. ಓಕೆ, ಇಂಡಿಯಾ ವಿಕ್ಸ್ ನ ಯೂಶಲಿ ನಮ್ಮಲ್ಲಿ ಯಾವಾಗ ಇಂಟ್ರೊಡ್ಯೂಸ್ ಮಾಡಿದ್ರೆ ತಿಳ್ಕೊಳ್ಳೋಣ. ಫಸ್ಟ್ ಇದನ್ನ ನಾವು US ಮಾರುಕಟ್ಟೆಯಲ್ಲಿ ಪರಿಕಲ್ಪನೆ ಮೊದಲೇ ಶುರು ಆಯ್ತು ಇದನ್ನ. ಓಕೆ, S&P 500ಗೆ ಇದನ್ನ ಯೂಶಲಿ ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅದ್ರ ಮೇಲೆ ಇವ್ರು ಫ್ಯೂಚರ್ ಅಂಡ್ ಆಪ್ಷನ್ಸ್ ಕೂಡ ಟ್ರೇಡ್ ಮಾಡ್ತಾರೆ. ಬಟ್ ನಾವಿಲ್ಲಿ ಇಂಡಿಯಾ ವಿಕ್ಸ್ ನ ಜಸ್ಟ್ ಅಳಿಲಿಕ್ಕೆ ಟ್ರೈ ಮಾಡ್ತೀವಿ. ನಮ್ಮ ಸೂಚ್ಯಾಂಕ ಅಥವಾ ನಮ್ಮ ಭಾರತೀಯ ಓಕೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಯಾವ ರೀತಿ ವೊಲಟಾಲಿಟಿ ಹೆಚ್ಚು ಅಥವಾ ಕಡಿಮೆ ಆಗ್ತಾ ಇದೆ. ಸೊ ಇದ್ರ ಪ್ರಕಾರ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಅಥವಾ ಟ್ರೇಡ್ ಮಾಡ್ಲಿಕ್ಕೆ ಕೂಡ ಸಹಾಯ ಆಗ್ತದೆ ಈಸಿಲಿ. ಇಂಡಿಯಾ ವಿಕ್ಸ್ ಆಲ್ವೇಸ್ ಏನಾಗುತ್ತೆ ಅಂದ್ರೆ ಫಾರ್ವರ್ಡ್ ಲುಕಿಂಗ್ ಇದೆ. ಎಕ್ಸಾಂಪಲ್ ಈಗ ಸದ್ಯದ ಮಟ್ಟಿಗೆ ವೊಲಟಾಲಿಟಿ ಒಂದು 60% ಇದೆ ಅಂತ ತಿಳ್ಕೋಣ. ಸೊ ಅರ್ಥ ಏನಪ್ಪಾ ಅಂದ್ರೆ, ಈ ಬರುವ ನೆಕ್ಸ್ಟ್ ವರ್ಷದಲ್ಲಿ ಮಾರ್ಕೆಟ್ 60% ಮೇಲ್ಗಡೆ ಹೋಗ್ಬೋದು, 60% ಕೆಳಗಡೆ ಕೂಡ ಹೋಗಬಹುದು ಅನ್ನುವ ಸೂಚ್ಯಾಂಕ. ಸೊ ವೊಲಟಾಲಿಟಿ ಅದರ ಮೇಲೆ ನಾವು ಅಳಿತೀವಿ. ಸೊ ಅರ್ಥ ಮಾಡ್ಕೊಳ್ತೀರಿ ಡೀಟೇಲ್ ಆಗಿ. ಸೊ ಸದ್ಯದ ಮಟ್ಟಿಗೆ ನಿಫ್ಟಿ 10,000 ಇದೆ ಅಂತ ತಿಳ್ಕೊಳ್ಳಿ. ಸೊ ಇಂಡಿಯಾ ವಿಕ್ಸ್ 60% ಇದೆ ಅಂದ್ರೆ ದೇರ್ ಇಸ್ ಎಕ್ಸ್ಪೆಕ್ಟೇಷನ್, ಇದು ಫ್ಯೂಚರ್ ಓರಿಯೆಂಟೆಡ್ ಇದೆ. ಇಟ್ಸ್ ನಾಟ್ ಲೈಕ್ IV. ಇಂಪ್ಲಾಯ್ಡ್ ವೊಲಟಾಲಿಟಿ ಬಗ್ಗೆ ನೀವು ವಿಡಿಯೋ ನೋಡಿಲ್ಲ ಅಂದ್ರೆ ಇಂಪ್ಲಾಯ್ಡ್ ವೊಲಟಾಲಿಟಿ ಬಗ್ಗೆ ಕೂಡ ವಿಡಿಯೋ ಆಲ್ರೆಡಿ ಕ್ರಿಯೇಟ್ ಮಾಡಾಗಿದೆ. ಆಪ್ಷನ್ಸ್ ಬೇಸಿಕ್ಸ್ ನಲ್ಲಿ ಕ್ಲಿಯರ್ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ, ಕೆಲವು ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ, ನೋಡ್ಕೊಳ್ತೀರಿ. ಓಕೆ, ಸೊ ಈ ಇಂಪ್ಲಾಯ್ಡ್ ವೊಲಟಾಲಿಟಿ ನೀವು ಹಿಸ್ಟಾರಿಕಲ್ ವೊಲಟಾಲಿಟಿ ಬಗ್ಗೆ ಮತ್ತೆ ಈಗಿನ ವೊಲಟಾಲಿಟಿ ಬಗ್ಗೆ ಕಂಪ್ಯಾರಿಸನ್ ಮಾಡಬಹುದು. ಬಟ್ ಆಲ್ವೇಸ್ ಇಂಡಿಯಾ ವಿಕ್ಸ್ ಈಸ್ ಅ ಫಾರ್ವರ್ಡ್ ಲುಕಿಂಗ್. ಓಕೆ, ಈಗ 60% ಇದೆ, ಮುಂದೆ ಫ್ಯೂಚರ್ ನಲ್ಲಿ 60% ಏರಬಹುದು, 60% ಇಳಿಯಬಹುದು ಅನ್ನುವ ಒಂದು ಪ್ರಮಾಣನ ಮಾರ್ಕೆಟ್ ನಲ್ಲಿ ಹೇಳ್ಕೊಡುತ್ತೆ ಇಂಡಿಯಾ ವಿಕ್ಸ್. ಇಲ್ಲಿ ಕೆಲವೊಂದು ಬರವಣಿಗೆಗಳು ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ ಸರ್. ಯಾವಾಗ ಇಂಡಿಯಾ ವಿಕ್ಸ್ ರೈಸ್ ಆಗುತ್ತೆ, ಆಪ್ಷನ್ಸ್ ಪ್ರೈಸ್ ಏನಾಗುತ್ತೆ, ರೈಸ್ ಆಗುತ್ತೆ. ಡಿಪೆಂಡ್ಸ್ ಆನ್ ದ ಸ್ಟ್ರೈಕ್ ಪ್ರೈಸ್. ಈವನ್
ಐ ವಿ ಕೂಡ ರೈಸ್ ಆಗುತ್ತೆ, ರೈಟ್? ಓಕೆ, ಅದೇ ರೀತಿ ಇಂಡಿಯಾ ವಿಕ್ಸ್ ಏನಾಗುತ್ತೆ, ರೈಸ್ ಅಥವಾ ಫಾಲ್ ಆದ್ರೆ, ಓಕೆ ಇದು ರೈಸ್ ಆಯ್ತು ಸರ್, ಇದು ಫಾಲ್ ಆದ್ರೆ ಏನಾಗುತ್ತೆ, ಆಪ್ಷನ್ಸ್ ಪ್ರೈಸ್ ಏನಾಗುತ್ತೆ, ಮೆಲ್ಟ್ ಆಗುವ ಸಾಧ್ಯತೆ ಇರುತ್ತೆ. ಬಿಕಾಸ್ ಇಂಡೈರೆಕ್ಟ್ಲಿ ಐ ವಿಗೆ ಇದು ಇಫೆಕ್ಟ್ ಆಗುತ್ತೆ. ಓಕೆ, ಓವರ್ ಆಲ್ ಮಾರ್ಕೆಟ್ ನ ಡಿಸೈಡ್ ಮಾಡೋದೇ ಮಾರ್ಕೆಟ್ ಸ್ಟಾಕ್ ಆಪ್ಷನ್ಸ್ ಗಳೇ. ಬಟ್ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಮೇನ್ ಸೂಚ್ಯಾಂಕ ಯಾವ್ದು, ಇಂಡಿಯಾ ವಿಕ್ಸ್, ಇದನ್ನೊಂದೇ ನೋಡಿದ್ರೆ ಸಾಕು ಸರ್. ಪ್ರತಿಯೊಂದು ಐ ವಿ ನೋಡ್ತಾ ಕುತ್ಕೊಳ್ಳಿಕ್ಕೆ ನಮಗೆ ಟೈಮ್ ಇರೋದಿಲ್ಲ. ಓಕೆ, ನಾವೇನ್ ಮಾಡೋಣ, ಇಂಡಿಯಾ ವಿಕ್ಸ್ ನೋಡೋಣ. ಇನ್ ಕೇಸ್ ವಿಕ್ಸ್ ಏರ್ತಾ ಇದೆ ಅಂದ್ರೆ ಆಪ್ಷನ್ ಬೈಯಿಂಗ್ ಕಡೆ ಹೋಗೋಣ. ಓಕೆ, ಅಥವಾ ಮಾರ್ಕೆಟ್ ಅಲ್ಲಿ ಇಂಡಿಯಾ ವಿಕ್ಸ್ ಏನಾದ್ರೂ ಬೀಳ್ತಾ ಇದೆ ಅಂದ್ರೆ ಸೆಲ್ಲಿಂಗ್ ಕಡೆ ಹೋಗ್ಲಿಕ್ಕೆ ಟ್ರೈ ಮಾಡೋಣ. ಓಕೆ, ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಸ್ಟಾರ್ಟ್ ಹಿಯರ್. ಸೊ ನೋಡ್ಕೊಳ್ತೀರಿ ಮಾರ್ಕೆಟ್ ಕಂಡೀಷನ್ ಏನದಪ್ಪ. ಫಸ್ಟ್ ಸಿಚುವೇಶನ್ ನೋಡ್ಕೊಟ್ರೆ ಮಾರ್ಕೆಟ್ ಕಂಡೀಷನ್ ಬುಲಿಶ್ ಇದೆ. ರಿಪೀಟಿಂಗ್, ಮಾರ್ಕೆಟ್ ಬುಲಿಶ್ ಇದ್ರೆ ಏನ್ ಮಾಡ್ತೀರಿ ನೀವು, ಕಾಲ್ ಬೈ ಮಾಡ್ತೀರಿ, ನಿಮ್ಗೆ ಗೊತ್ತಿದೆ. ಓಕೆ, ಅಥವಾ ನೀವೇನ್ ಮಾಡಬಹುದು, ಪೊಟ್ ಸೆಲ್ ಮಾಡಬಹುದು, ಕಾಮನ್ ಆಗಿ ಎಲ್ರಿಗೂ ಗೊತ್ತಿದೆ, ರೈಟ್? ಸೊ ಅದೇ ರೀತಿ ಮಾರ್ಕೆಟ್ ಕೆಳಗಡೆ ಹೋಗ್ತಾ ಅಥವಾ ಡೌನ್ ಸೈಡ್ ಆಗ್ತಾ ಇದ್ರೆ ನೀವೆಲ್ಲ ಏನ್ ಮಾಡ್ತೀರಿ, ಪುಟ್ ನ ಬೈ ಮಾಡ್ತೀರಿ. ಓಕೆ, ಇಲ್ಲ ಅಂದ್ರೆ ಕಾಲ್ ರೇಟಿಂಗ್ ಮಾಡ್ತೀರಿ. ಇದೇ ನಾಲ್ಕು ಕೆಲಸ ಮಾಡ್ಬೋದು ನೀವು. ಬಟ್ ಇದ್ರೊಳಗಡೆ ಟ್ವಿಸ್ಟ್ ಇದೆ. ಇಂಡಿಯಾ ವಿಕ್ಸ್ ಯೂಸ್ ಮಾಡಿದ್ರೆ ಟ್ವಿಸ್ಟ್ ಇದೆ. ಯಾವ ರೀತಿ ಟ್ವಿಸ್ಟ್ ಇದೆ, ಲೆಟ್ ಅಸ್ ಸ್ಟಾರ್ಟ್ ಅನಲೈಸಿಂಗ್ ನಾವು. ಸೊ ಮಾರ್ಕೆಟ್ ಈಗ ಏನಾಗ್ತದಪ್ಪ ಅಂದ್ರೆ ಕೆಳಗಡೆ ಹೋಗ್ತಾ ಇದೆ. ರಿಪೀಟಿಂಗ್, ಮಾರ್ಕೆಟ್ ಕೆಳಗಡೆ ಹೋಗ್ತಾ ಇದೆ. ಪ್ರಾಬಬಿಲಿಟಿ ನಂಬರ್ 1, ಮಾರ್ಕೆಟ್ ಕೆಳಗಡೆ ಹೋಗ್ತಾ ಇದೆ. ಅದೇ ಸೇಮ್ ಟೈಮ್ ಅಲ್ಲಿ ವಿಕ್ಸ್ ಕೂಡ ಸಿಕ್ಕಾಪಟ್ಟೆ ಏರ್ತಾ ಇದೆ. ಬಿಕಾಸ್ ಆಫ್ ಹೆವಿ ಫಾಲ್, ಬಿಕಾಸ್ ಆಫ್ ಎನಿ ನ್ಯೂಸ್ ಆಗಿರ್ಬೋದು, ಎನಿ ಫಿಯರ್ ಆಗಿರ್ಬೋದು. ಸೊ ಇಂಥ ಸಿಚುವೇಶನ್ ನೀವೇನ್ ಮಾಡ್ತೀರಿ, ಪುಟ್ ನ ಬೈ ಮಾಡ್ತೀರಿ. ಬಿಕಾಸ್ ಐ ವಿ ಜಂಪ್ ಆಗುತ್ತೆ ಅಥವಾ ಪ್ರೀಮಿಯಂ ಜಂಪ್ ಆಗುತ್ತೆ. ಸೊ ಅದಕ್ಕೆ ತಿಳ್ಕೊಳ್ಳಿ, ಮಾರ್ಕೆಟ್ ಕೆಳಗಡೆ ಹೋಗ್ಬೇಕಾದ್ರೆ ವಿಕ್ಸ್ ರೈಸ್ ಆಗ್ತದಪ್ಪ ಅಂದ್ರೆ, ಅಥವಾ ನೀವು ಅದನ್ನ ಚಾರ್ಟ್ ಅಲ್ಲಿ ನೋಡ್ತೀರಿ, ವಿಕ್ಸ್ ರೈಸ್ ಆಗ್ತದೆ ನೋಡಿದ್ರೆ ಬಾಯಿಂಗ್ ದ ಪುಟ್ಸ್, ನಾಟ್ ಸೆಲ್ಲಿಂಗ್ ದ ಕಾಲ್ಸ್. ಅವಾಗ ಏನಾದ್ರು ಸೆಲ್ ಕಾಲ್ ಮಾಡ್ಲಿಕ್ಕೆ ಹೋದ್ರೆ, ಈ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ವಿಕ್ಸ್ ರೈಸ್ ಆಗ್ತದಪ್ಪ ಅಂದ್ರೆ ಇದು ಈಕ್ವಲ್ ಫಾರ್ ಎವ್ರಿಬಡಿ. ಓಕೆ, ಅವಾಗ ಎಲ್ಲಾ ಆಪ್ಷನ್ಸ್ ಗಳು, ಈವನ್ ಕಾಲ್ಗಾಗ್ಲಿ ಪುಟ್ನಾಗ್ಲಿ, ಎರಡೂ ಆಪ್ಷನ್ಸ್ ಗಳು ಏರ್ತಾ ಇರುತ್ತೆ. ಸೊ ಅವಾಗ ಒಂದು ಬೆಸ್ಟ್ ವೇ ಏನಪ್ಪಾ ಅಂದ್ರೆ ನಾವು ಪುಟ್ಸ್ ನ ಬೈ ಮಾಡ್ತೀವಿ, ರದರ್ ದನ್ ಸೆಲ್ ಕಾಲ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಓಕೆ, ಬಿಕಾಸ್ ಪ್ರೀಮಿಯಂ ವಿಲ್ ನಾಟ್ ಫಾಲ್ ಪ್ರಾಡೆಡ್ ಚೆಕ್ ದ ಟೈಮ್ ವ್ಯಾಲ್ಯೂ. ಓಕೆ, ಟೈಮ್ ವ್ಯಾಲ್ಯೂ ಚೆಕ್ ಮಾಡಿ. ಈಗ ಇನ್ ಕೇಸ್ ಬಹಳ ಸ್ಪೀಡ್ ಆಗಿ ಮಾರ್ಕೆಟ್ ಡಿಕೆ ಆಗ್ಬೇಕಂದ್ರೆ ಐದರದ 2 ದಿನ 3 ದಿನ ಎಕ್ಸ್ಪೈರಿ ಇರಬೇಕು, ಇಲ್ಲ ಅಂದ್ರೆ ಅದು ಡಿಕೆ ಆಗೋದಿಲ್ಲ. ಸೊ ರೂಲ್ ನಂಬರ್ 1, ಮಾರ್ಕೆಟ್ ಬೀಳ್ತಾ ಇರ್ಬೇಕಾದ್ರೆ ವಿಕ್ಸ್ ರೈಸ್ ಆದ್ರೆ ನಿಮ್ಮ ಅನಿಸಿಕೆ ಅಥವಾ ನಿಮ್ಮ ಚಾಯ್ಸ್ ಏನಾಗಬೇಕಪ್ಪ ಅಂದ್ರೆ ಬೈ ದ ಪುಟ್ಸ್, ನಾಟ್ ದ ಸೆಲ್ ಕಾಲ್ಸ್. ನಂಬರ್ 1. ಎರಡನೇದು, ಮಾರ್ಕೆಟ್ ಬೀಳ್ತಾ ಇರತ್ತೆ, ಬೀಳುವಾಗ ವಿಕ್ಸ್ ಕೂಡ ಬೀಳ್ತಾ ಇರತ್ತೆ. ಆವಾಗ ಏನ್ ಮಾಡ್ತೀರಿ, ಸೆಲ್ ದ ಕಾಲ್ಸ್, ಡೋಂಟ್ ಬೈ ದ ಪುಟ್ಸ್. ಓಕೆ, ನಮ್ದೆಲ್ಲರೂ ಮೈಂಡ್ ಸೆಟ್ ಏನದಪ್ಪ ಅಂದ್ರೆ ಹೇಳ್ತಂದ್ರೆ, ಎಸ್ ಸರ್ ಮಾರ್ಕೆಟ್ ಬಿದ್ದಾಗೆಲ್ಲ ಫಿಕ್ಸ್ ರೈಸ್ ಆಗ್ಲೇಬೇಕಂತಿದೆ. ನೋ ಸರ್, ಇಟ್ ಇಸ್ ನಾಟ್ ಲೈಕ್ ದಾಟ್. ಇವಾಗ ಮಾರ್ಕೆಟ್ ಬೆಳಬೇಕಾದ್ರೂ ಕೂಡ ಮನುಷ್ಯನಿಗೆ ಹೆದರಿಕೆ ಇರುತ್ತೆ, ಮಾರ್ಕೆಟ್ ಏರ್ಬೇಕಾದ್ರೂ ಹೆದರಿಕೆ ಇರುತ್ತೆ. ಈಗ ಎಕ್ಸಾಂಪಲ್, ನಾನು ಬುರ್ಜ್ ಖಲೀಫಾ ಮೇಲೆ ನಿಮ್ಗೆ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ತಿಳ್ಕೊಳ್ಳಿ. ಓಕೆ, ಎಷ್ಟು ಎತ್ತರಕ್ಕೆ ಬರ್ತಿದೀವಿ ಅಂತ ಹೆದರಿಕೆ ಬರುತ್ತೋ ಇಲ್ವೋ, ಅದು ಅವಾಗ ಕೂಡ ಹೆದರಿಕೆ ಅನ್ನೋದು ರೈಸ್ ಆಗುತ್ತೆ, ರೈಟ್? ಏರಿಕೆಯಿಂದ ಕೂಡ ಕೆಲವೊಮ್ಮೆ ವಿಕ್ಸ್ ರೈಸ್ ಆಗುತ್ತೆ, ಏರಿಕೆಯಿಂದ ಕೆಲವೊಮ್ಮೆ ವಿಕ್ಸ್ ಕೂಡ ಕಡಿಮೆ ಕೂಡ ಆಗ್ತದೆ. ಈ ಎರಡು ಕಡೆ ಸತ್ಯ ಇದೆ, ಅರ್ಥ ಮಾಡ್ಕೊಳ್ಳಿ. ಓಕೆ, ಇದೇ ಸೇಮ್ ಟೈಮ್ ಮಾರ್ಕೆಟ್ ಬೆಳಬೇಕಾದ್ರೆ ವಿಕ್ಸ್ ಕೂಡ ಬೀಳ್ತಾ ಇದ್ರೆ ಸಿಚುವೇಶನ್ ಮಾರ್ಕೆಟ್ ನಲ್ಲಿ ನಾರ್ಮಲೈಸ್ ಆಗಿದೆ ಅಂತ ಅರ್ಥ. ಓಕೆ, ಬಹಳ ನಾರ್ಮಲೈಸ್ ಆಗ್ತಾ ಇದ್ರೆ ನೀವೇನ್ ಮಾಡ್ತೀರಿ, ಕಾಲ್ ಸೆಲ್ ಮಾಡ್ತೀರಿ ಹೊರತು ಪುಟ್ ನ ಬಾಯ್ ಮಾಡೋದಿಲ್ಲ. ಓಕೆ, ಇದೆಲ್ಲ ಆಗೋದು ಆಫ್ಟರ್ ಇವೆಂಟ್. ಓಕೆ, ಆಫ್ಟರ್ ಇವೆಂಟ್ ಈ ರೀತಿ ಇರುತ್ತೆ, ಮಾರ್ಕೆಟ್ ಸ್ಲೋಲಿ ಬೀಳ್ತಾ ಇರುತ್ತೆ. ಓಕೆ, ಆ ಟೈಮ್ ಅಲ್ಲಿ ನೀವು ಪುಟ್ ಬೈ ಮಾಡ್ಲಿಕ್ಕೆ ಹೋದ್ರೆ ಯಾಕಪ್ಪ ಪ್ರೀಮಿಯಂ ಏರ್ತಾ ಇಲ್ಲ ಸರ್, ರೀಸನ್ ಏನಪ್ಪಾ ಅಂದ್ರೆ ವಿಕ್ಸ್ ಬೀಳ್ತಾ ಇದೆ, ಅದ್ರ ಜೊತೆಗೆ ಮಾರ್ಕೆಟ್ ಕೂಡ ಬೀಳ್ತಾ ಇದ್ರೆ ವಿಕ್ಸ್ ಇಂದ ಲೈಕ್ ಆಪ್ಷನ್ಸ್ ಬೈಯಿಂಗ್ ಇಂದ ದುಡ್ಡಾಗಲ್ಲ, ಆಪ್ಷನ್ ಸೆಲ್ಲಿಂಗ್ ಇಂದ ದುಡ್ಡಾಗತ್ತೆ. ಸೊ ಈ ಫಂಡಮೆಂಟಲ್ ನ ಥಿಂಗ್ಸ್ ನ ತಲೆ ಇಟ್ಕೊಳ್ಳಿ. ನಂಬರ್ 2, ಇನ್ ಕೇಸ್ ಮಾರ್ಕೆಟ್ ಮೇಲೆಗಡೆ ಹೋಗ್ತದಪ್ಪ, ಓಕೆ, ಆವಾಗ ಕೆಲವೊಮ್ಮೆ ವಿಕ್ಸ್ ಕೂಡ ರೈಸ್ ಆಗ್ತಾ ಇರತ್ತೆ. ಎಕ್ಸಾಂಪಲ್ಸ್ ನೋಡೋಣ. ಓಕೆ, ಆವಾಗ ಏನ್ ಮಾಡ್ತೀರಿ, ಕಾಲ್ಗಳನ್ನ ಬೈ ಮಾಡ್ಲಿಕ್ಕೆ ಹೊರತು ಸೆಲ್ ಮಾಡ್ಲಿಕ್ಕೆ ಹೋಗ್ಬಿಟ್ರಿ ಪುಟ್ಸ್ ನ. ರಿಪೀಟಿಂಗ್ ಯೋ, ಅವಾಗ ಸೆಲ್ ಪುಟ್ಸ್ ಮಾಡೋದು ಬೇಡ. ಓಕೆ, ಬಿಕಾಸ್ ಆಫ್ ಇಂಟೆಂಡೆಡ್ ಇವೆಂಟ್ಸ್. ಎಕ್ಸಾಂಪಲ್, ಏನೋ ಒಂದು ನ್ಯೂಸ್ ಬರ್ತಾ ಇದೆ, ಓಕೆ, ಅದು ಯಾವ್ದೋ ಒಂದು ಹೆದರಿಕೆ ಇದೆ, ಓಕೆ, ಲೈಕ್ ಅರ್ನಿಂಗ್ಸ್ ಬರ್ತಾ ಇದೆ, ಅಥವಾ ಏನಾದ್ರೂ ನಿಮಗೆ ರಿಪೋ ರೇಟ್ ಅಲ್ಲಿ ಕಮ್ಮಿ ಮಾಡ್ತಾ ಇದಾರಪ್ಪ ಅಂತ ಬರ್ತಾ ಇದಾರೆ. ಸೊ ಆ ಖುಷಿಗೆ ಮಾರ್ಕೆಟ್ ಹೋಗ್ಬೋದು. ಓಕೆ, ಇನ್ನೊಂದು ಆಂಗಲ್ ಅಲ್ಲಿ ಜನ ಏನ್ ಮಾಡ್ತಾರಪ್ಪ ಅಂದ್ರೆ ಮಾರ್ಕೆಟ್ ಮೇಲೆಗಡೆ ಹೋಗ್ಬೇಕಾದ್ರೆ ಜಾಸ್ತಿ ಪುಟ್ಸ್ ನ ಖರೀದಿ ಮಾಡ್ತಾರೆ. ಯಾಕೆ ಪುಟ್ಸ್ ನ ಖರೀದಿ ಮಾಡ್ತಾರೆ ಸರ್? ಸಡನ್ಲಿ ಮಾರ್ಕೆಟ್ ಬಿದ್ರೆ ಅದಕ್ಕೆ ಸೇಫ್ಟಿ ಇರ್ಲಿ ಅಂತ ಜನ ಬೈ ಮಾಡ್ತಾರೆ. ಅದಕ್ಕೋಸ್ಕರ ಔಟ್ ಆಫ್ ದ ಮನಿ ಪುಟ್ಸ್ ಬೈ ಮಾಡೋದ್ರಿಂದ ನಿಮಗೆ ಏನಾಗತ್ತಪ್ಪ ಅಂದ್ರೆ ಹ್ಯೂಜ್ ಆಗಿ ಐ ವಿ ಜಂಪ್ ಆಗ್ತದೆ. ಐ ವಿ ಜಂಪ್ ಆದ್ರೆ ಆಟೋಮೆಟಿಕ್ಲಿ ವಿಕ್ಸ್ ಅದು ಅಫೆಕ್ಟ್ ಆಗಿ ವಿಕ್ಸ್ ಕೂಡ ರೈಸ್ ಆಗ್ತಾ ಹೋಗ್ತದೆ. ಸೊ ದಟ್ ಇಸ್ ವೈ ಇನ್ ಕೇಸ್ ಮಾರ್ಕೆಟ್ ಮೇಲೆಗಡೆ ಹೋಗ್ಬೇಕಾದ್ರೆ ಯು ಟ್ರೈ ಟು ಬೈ ದ ಕಾಲ್ಸ್, ಡೋಂಟ್ ಸೆಲ್ ದ ಪುಟ್ಸ್. ಓಕೆ, ಸೊ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ತಿಳ್ಕೊಳ್ತೀನಿ. ಅಂಡ್ ಸಿಚುವೇಶನ್ ನಂಬರ್ 2, ಇದ್ರೊಳಗಡೆ ಮಾರ್ಕೆಟ್ ಈಗಲೂ ಕೂಡ ಮೇಲ್ಗಡೆ ಹೋಗ್ತಾ ಇದೆ,
ಬಟ್ ಇದು ಆಫ್ಟರ್ ಇವೆಂಟ್ ಏನಾಗುತ್ತಪ್ಪ ಅಂದ್ರೆ, ಅಥವಾ ಯಾವುದೇ ಹೆದರಿಕೆ ಇಲ್ಲಪ್ಪ ಅಂದ್ರೆ, ವಿಕ್ಸ್ ಸ್ಲೋಲಿ ಬೆಳೀತಾ ಹೋಗ್ತದೆ. ಓಕೆ, ಇದು ಆಫ್ಟರ್ ಇವೆಂಟ್ನೇ ಆಗೋದು ಮೋಸ್ಟ್ ಆಫ್ ಟೈಮ್. ಆವಾಗ ನಿಮ್ಮ ಕೆಲಸ ಏನಿರ್ಬೇಕು ಸರ್, ಸೆಲ್ಲಿಂಗ್ ದ ಪುಟ್ಸ್ ರಾದರ್ ದನ್ ಬೈಯಿಂಗ್ ದ ಕಾಲ್ಸ್. ಓಕೆ, ಸಮರಿ ಕೊಟ್ಬಿಡ್ತೀನಿ, ಟೋಟಲಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಎಕ್ಸಾಂಪಲ್ ಈಗಲೇ ಏನ್ ಮಾಡ್ಕೊಡಿ, ಫಸ್ಟ್ ಅಲ್ಲಿ ಮಾರ್ಕೆಟ್ ಕೆಳಗಡೆ ಬೀಳ್ತಾ ಇರುತ್ತೆ, ವಿಕ್ಸ್ ಏರ್ತಾ ಇದೆ ಅಂದ್ರೆ ಬೈ ದ ಪುಟ್ಸ್, ಡೋಂಟ್ ಬೈ ದ ಕಾಲ್ಸ್. ಓಕೆ, ಅಥವಾ ಡೋಂಟ್ ಸೆಲ್ ದ ಕಾಲ್ಸ್. ಓಕೆ, ಮಾರ್ಕೆಟ್ ಬೀಳ್ತಾ ಇದೆ ಅಥವಾ ಇಂಡಿಯಾ ವಿಕ್ಸ್ ಕೂಡ ಬೀಳ್ತಾ ಅಂದ್ರೆ ಸೆಲ್ ದ ಕಾಲ್ಸ್, ಡೋಂಟ್ ಬೈ ದ ಪುಟ್ಸ್. ಸೊ ಸಿಚುಯೇಷನ್ ನಂಬರ್ 2 ಹಿಯರ್, ಮಾರ್ಕೆಟ್ ಏಳ್ತಾ ಇದೆ, ಅದ್ರ ಜೊತೆಗೆ ವಿಕ್ಸ್ ಕೂಡ ಏರ್ತಾ ಅಂದ್ರೆ ಬೈ ದ ಕಾಲ್ಸ್, ಡೋಂಟ್ ಸೆಲ್ ದ ಪುಟ್ಸ್. ಓಕೆ, ಸೊ ಸಿಚುಯೇಷನ್ ನಂಬರ್ ಈ ಕಡೆ ಮಾರ್ಕೆಟ್ ಏರ್ತಾ ಇದೆ ಅಥವಾ ವಿಕ್ಸ್ ಬೀಳ್ತಾ ಇದೆ ಅಂದ್ರೆ ಡೋಂಟ್ ಬೈ ದ ಕಾಲ್ಸ್, ಬಟ್ ವೆರ್ ಆಸ್ ಯು ಕ್ಯಾನ್ ಸೆಲ್ ದ ಪುಟ್ಸ್. ಸೊ ಇದನ್ನು ಸಮರಿ ಟೇಬಲ್ ಕೂಡ ಹಾಕೊಡ್ತೀನಿ, ಅದನ್ನ ನೀವು ಫಾಲೋ ಮಾಡಿದ್ರೆ ಉತ್ತಮ ಅಂತ ತಿಳ್ಕೊತೀನಿ. ಸೊ ಇಷ್ಟೆಲ್ಲ ತಿಳ್ಕೊಂಡಿದ್ರಿ, ಲೆಟ್ ಅಸ್ ಸ್ಟಾರ್ಟ್ ಅನಲೈಸಿಂಗ್ ವಿತ್ ದ ಚಾರ್ಟ್ ನಾವು. ಓಕೆ, ಚಾರ್ಟಿಗೆ ಬಂದಿದ್ದೀವಿ. ಇಲ್ಲಿ ಜಸ್ಟ್ ಇಂಡಿಯಾ ವಿಕ್ಸ್ ಅಂತ ಹಾಕಿ. ಓಕೆ, ಇಂಡಿಯಾ ವಿಕ್ಸ್ ಅಂತ ಹಾಕಿದ್ರೆ ಎಲ್ಲ ಗಜಿ ಬಿಜಿ ಕಾಣುತ್ತೆ. ಹೆಚ್ಚು ಕಡಿಮೆ ನಿಮಗೆ ಸಿಕ್ಕಾಪಟ್ಟೆ ಏನಾಗ್ತದೆ ಸರ್, ನೋಡ್ಕೊಳ್ಳಿ, ಸ್ಪೈಕ್ಸ್ ಕಾಣ್ತಾ ಇದೆ, ರೈಟ್? ಸೊ ವಿ ಡೋಂಟ್ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಲೈಕ್ ದಿಸ್. ಸಿ, ಡೇ ಆಂಗಲ್ ಅಲ್ಲಿ ಸ್ವಿಚ್ ಮಾಡ್ತೀನಿ, ಸೊ ಅರ್ಥ ಮಾಡ್ಕೊಳ್ಳಿ ಟ್ರೈ ಮಾಡಿ. ಇಲ್ಲಿ ಕಾಮನ್ ಪಾಯಿಂಟ್ಸ್ ಅನ್ನ ಹಾಕೊಂಡಿದ್ದೀನಿ. ಸೋ ಮಚ್ ಕಾಮನ್ ಪಾಯಿಂಟ್ಸ್ ಹಾಕೊಂಡಿದ್ದೀನಿ, ನೋಡ್ಕೋಬಹುದು. ಈ 15 ಅಥವಾ 15.5 16 ಪಾಯಿಂಟ್. ಓಕೆ, 16 ಹತ್ರನೇ ಮೋಸ್ಟ್ ಆಫ್ ಟೈಮ್ ಮಾರ್ಕೆಟ್ ಇಂಡಿಯಾ ವಿಕ್ಸ್ ರೆಸ್ಟ್ ಮಾಡ್ಲಿಕ್ಕೆ ಅಥವಾ ಅದು ಕೆಳಗಡೆ ಹೋಗ್ಲಿಕ್ಕೆ ಟ್ರೈ ಮಾಡಿದೆ. ಮೋಸ್ಟ್ ಬಾಟಮ್ ಯಾವ್ದು ರೀಚ್ ಆಗಿದೆಪ್ಪ ಅಂದ್ರೆ 10.5. ದಿಸ್ ಇಸ್ ಅ ಲೋ ಇಂಡಿಯಾ ವಿಕ್ಸ್. ಓಕೆ, ಲೋ ಇಂಡಿಯಾ ವಿಕ್ಸ್. ಓಕೆ, ಅಂಡ್ ದಿಸ್ ಇಸ್ ಅ ಹೈ, 16 ಹೈ. ಆವರೇಜ್ ಆಗಿ ಮಾತಾಡ್ಬೇಕಂದ್ರೆ ಅದನ್ನ ದಾಟ್ತಾ ಇದ್ದಾರೆ. ಮಾರ್ಕೆಟ್ ನಲ್ಲಿ ಏನೋ ಎಕ್ಸ್ಪೆಕ್ಟೆಡ್ ಇವೆಂಟ್ ಇದೆ, ಮಾರ್ಕೆಟ್ ಈ ಇವೆಂಟ್ಸ್ ನ ಕಾಯೋದಕ್ಕೋಸ್ಕರ ಇಷ್ಟು ಸ್ಪೈಕ್ ಆಗ್ತಾ ಇದೆ. ಓಕೆ, ಜನ ಏನ್ ಮಾಡ್ತಾರೆ, ಜಾಸ್ತಿ ಮನ ಔಟ್ ಆಫ್ ದ ಮನಿ ಪುಟ್ಸ್ ತಗೋತಾ ಇರಬಹುದು, ಅದಕ್ಕೋಸ್ಕರ ಫಾರ್ ಸೇಫ್ಟಿ ಪರ್ಪಸ್, ಅದಕ್ಕೋಸ್ಕರ ಇಂಡಿಯಾ ವಿಕ್ಸ್ ರೈಸ್ ಆಗ್ತದೆ ಅಂತ ತಿಳ್ಕೊತೀರಿ. ಓಕೆ, ಸೊ ನೋಡ್ಕೊಡ್ರಿ, June 4 ಏನಿತ್ತು ಸರ್, ಎಲೆಕ್ಷನ್ ರಿಸಲ್ಟ್ ಇತ್ತು, ರೈಟ್? ಓಕೆ, ಆಗಸ್ಟ್ ಒಳಗೆ ಕೂಡ ಜಪಾನ್ ಇಂಟ್ರೆಸ್ಟ್ ರೇಟ್ ಕೂಡ ಬರ್ತಾ ಇತ್ತು. ನವೆಂಬರ್ ಒಳಗಡೆ ಏನಾಯ್ತು ಸರ್, ಓಕೆ, ಟ್ರಂಪ್ ಎಲೆಕ್ಷನ್ ನಡೀತಾ ಇತ್ತು, ನೋಡ್ಕೊಂಡ್ಬರೋದು US ಒಳಗಡೆ. ಈಗ ನಮ್ಮ ಮಾರ್ಕೆಟ್ ನಲ್ಲಿ ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಏನಿದೆ, February 1 ದಿಸ್ ಈಸ್ ಸಿಂಪಲ್ ಸರ್, ಬಜೆಟ್ ಬರ್ತಾ ಇದೆ. ಇದನ್ನ ಬೇಕಾದ್ರೆ ಪ್ರತಿ ವರ್ಷ ಹೋಗಿ ಚೆಕ್ ಮಾಡ್ಕೊಂಡ್ರು ಅದೇ ಹಾಡು ಸರ್. ನೋಡ್ಕೋಬಹುದು, ನಾವು February 1 ಹೋದ್ ಸಲ ಏನಿತ್ತು ಆವಾಗ ಕೂಡ ರೈಸ್ ಆಗಿದ್ವೋ ಇಲ್ಲೊಂದು ನೋಡ್ಕೊಂಡ್ರು ನಿಮ್ ಕೂಡ ಈಸಿಲಿ ಐಡಿಯಾ ಬರುತ್ತೆ. ಓಕೆ, ಎಕ್ಸಾಂಪಲ್ ಸಿ ದಿಸ್ ಒನ್, ನಾವು ಕೂಡ February 1 ವರೆಗೂ ಇಲ್ಲಿ ಸ್ಪೈಕ್ ಬಂದಿತ್ತು, ಆಮೇಲೆ ಮಾರ್ಕೆಟ್ ಗಾನ್ ಡೌನ್. ಓಕೆ, ವೀಕ್ಸ್ ಕೂಡ ಬಿತ್ತು. ಸೊ ಇದೇ ರೀತಿ ನಿಮ್ಗೆ ಏನೈತೆ, ಇಂಟೆಂಡೆಡ್ ಇವೆಂಟ್ಸ್ ಹತ್ರ ಇದ್ದಾಗ ಮಾರ್ಕೆಟ್ ನಲ್ಲಿ ಒಂದು ಸ್ಪೈಕ್ ಬರುತ್ತೆ, ದಟ್ ಇಸ್ ಇಂಡಿಯಾ ವಿಕ್ಸ್. ಓಕೆ, ಇಂಡಿಯಾ ವಿಕ್ಸ್ ಸ್ಪೈಕ್ ಆಗ್ತಾ ಇದೆ ಅಂತ ಹೆಂಗ್ ಗೊತ್ತಾಗುತ್ತೆ? ಇಂಪಾರ್ಟೆಂಟ್ ಲೆವೆಲ್ ಏನಾದ್ರು ಮಾರ್ಕೆಟ್ ಓಕೆ ಬ್ರೇಕ್ ಆಗ್ತಾ ಇದೆ, ದಟ್ ಇಸ್ 16 ಅಂತಿದೆ. ಸೊ ಇದ್ರ ಮೇಲ್ಗಡೆ ಹೋಗ್ತಾ ಇದ್ರೆ ಆಪ್ಷನ್ ಬೈಯಿಂಗ್ ಕಡೆ ನೀವು ಲಕ್ಷ್ಯ ಕೊಡ್ತೀರಿ, ಇಲ್ಲ ಇದ್ರ ಕೆಳಗಡೆ ಬೀಳುತ್ತಪ್ಪ. ಎಕ್ಸಾಂಪಲ್ ನೋಡ್ಕೊಳ್ಳಿ, ಪ್ರತಿ ಇವೆಂಟ್ ಆದ್ಮೇಲೆ ನೋಡ್ಕೊಳ್ಳಿ ಸರ್, ಪ್ರತಿ ಇವೆಂಟ್ ಆದ ಮೇಲೆ ವಿಕ್ಸ್ ಬೀಳುತ್ತೆ. ಸೊ ಜಾಸ್ತಿ ಜನ ಮಾರ್ಕೆಟ್ ನಲ್ಲಿ ನಿಮ್ಗೆ ಏನ್ ಹೇಳ್ಕೊಡ್ತಾರಪ್ಪ ಅಂದ್ರೆ, ಸರ್ ಸಿ ಇವತ್ತು ಬಜೆಟ್ ಬರ್ತಾ ಇದೆ ಅಂದ್ರೆ ಲಾಂಗ್ ಸ್ಟ್ರಾಡಲ್ ಮಾಡಿ ಅಂತ ಹೇಳ್ಕೊಡ್ತಾರೆ. ಡೋಂಟ್ ಡೂ ಇಟ್. ಲಾಂಗ್ ಸ್ಟ್ರಾಡಲ್ ಅಂದ್ರೆ ಅರ್ಥ ಏನು ಸರ್, ನೀವು ಕಾಲ್ ಮತ್ತೆ ಪುಟ್ ಎರಡನ್ನೂ ಬೈ ಮಾಡ್ತೀರಿ ಅಟ್ ದ ಮನಿ. ಸೊ ನಾನು ನಿಮಗೆ ಲಾಜಿಕಲಿ ಒಂದು ಆನ್ಸರ್ ಕೊಡ್ಲಿಕ್ಕೆ ಅಥವಾ ಟ್ರೈ ಮಾಡ್ತೀನಿ ವಿತ್ ಅಪ್ಸ್ಟ್ರಾ ನಾವು ಲೈಕ್ ಹಿಯರ್. ಓಕೆ, ನಾನು ಅಪ್ಸ್ಟ್ರಾ ಯೂಸ್ ಮಾಡ್ತೀನಿ ಫಾರ್ ಎಕ್ಸಾಂಪಲ್ ಪರ್ಪಸ್. ಎಕ್ಸಾಂಪಲ್ ಸಿ ದಿಸ್, ನೀವೇನ್ ಮಾಡ್ತೀರಪ್ಪ, ಮಾರ್ಕೆಟ್ ಮೇಲೆಗಡೆ ಹೋಗ್ತದಂತೇಳಿ 23/100 ನ ಕಾಲ್ ತಗೊಳ್ತೀರಿ. ಓಕೆ ಫೈನ್, ವೆರಿ ನೈಸ್ ಸರ್, ಯು ಹ್ಯಾವ್ ಬಾಟ್ ವೆರಿ ನೈಸ್ ಥಿಂಗ್ ಹಿಯರ್. ಸೊ ಇಲ್ಲಿ ಕೆಳಗಡೆ IV ಅಂತಿದೆ. ಸೊ ಇಂಡೈರೆಕ್ಟ್ಲಿ ಇಂಡಿಯಾ ವಿಕ್ಸ್ ನ ಓಕೆ ನೋಡಿದ್ರೆ ನೀವು IV ಬಗ್ಗೆ ಗೊತ್ತಾಗುತ್ತೆ. ಬಿಕಾಸ್ ಇಂಡಿಯಾ ವಿಕ್ಸ್ ಫಾದರ್ ಇದ್ದಂಗೆ IV's ಚೈಲ್ಡ್ ಇದ್ದಂಗೆ. ಓಕೆ, IV ದಿಂದನೇ ಇಂಡಿಯಾ ವಿಕ್ಸ್ ಡಿಸೈಡ್ ಆಗುತ್ತೆ. ಬಟ್ ಇಂಡಿಯಾ ವಿಕ್ಸ್ ರೈಸ್ ಆಗ್ತಾ ಇದೆ ಅಂದ್ರೆ ನೀವ್ ಏನ್ ಮಾಡ್ಬೇಕು, ಒಂದು ಆಪ್ಷನ್ ಬೈಯಿಂಗ್ ಕಡೆ ಹೋಗ್ತೀರಿ, ಇಂಡಿಯಾ ವಿಕ್ಸ್ ಡೌನ್ ಆಗ್ತಾ ಇದ್ರೆ ಆಪ್ಷನ್ ಸೆಲ್ಲಿಂಗ್ ಕಡೆ ಹೋಗ್ತೀರಿ. ಇಷ್ಟು ಕಾಮನ್ ಸೆನ್ಸ್ ಇದ್ರೆ ಲೆಟ್ಸ್ ಸಿ ದಿಸ್ ಒನ್. ಮಾರ್ಕೆಟ್ ಈಗ ನಿಂತಿರೋ ಜಾಗ, ಈ ಜಾಗದಲ್ಲಿ ನಮಗೆ ಯಾವ್ದು ದುಡ್ಡು ಆಗ್ತಾ ಇಲ್ಲ. 23/100 ನೀವು ಕಾಲ್ ತಗೊಂಡಿದ್ರಿ, ಮಾರ್ಕೆಟ್ ಎಲ್ಲೂ ಅಲ್ಲಾಡಿಲ್ಲ ಅಂತ ತಿಳ್ಕೊಳ್ಳಿ. ಸಿ, ಮಾರ್ಕೆಟ್ ಎಲ್ಲೂ ಅಲ್ಲಾಡಿಲ್ಲ, ಬಟ್ ಅಟ್ ದ ಸೇಮ್ ಟೈಮ್ ನಿಮ್ಗೆ ಏನಾಯ್ತಪ್ಪ, IV ಅಥವಾ ಇಂಡಿಯಾ ವಿಕ್ಸ್ ರೈಸ್ ಆಯ್ತಪ್ಪ ಒಂದು 20%. ಸೊ ನಿಂತ ಜಾಗದಲ್ಲೇ ನಿಮಗೆ 600 ಇಂದ 700 ರೂಪಾಯಿ ಸಿಗುತ್ತೆ. ಸಿ, ಮಾರ್ಕೆಟ್ ಎಲ್ಲೂ ಅಲ್ಲಾಡಿಲ್ಲ, ಬಟ್ ಓನ್ಲಿ ಬಿಕಾಸ್ ಆಫ್ ಇಂಡಿಯಾ ವಿಕ್ಸ್ ರೈಸ್ ಅಥವಾ IV ರೈಸ್, ಇಂಪ್ಲಾಯ್ಡ್ ಆಲ್ಟರ್ನೇಟಿವ್ ರೈಸ್ ಆಗಿದ್ರಿಂದ ನಿಮ್ಗೆ ಏನ್ ಸಿಗ್ತಾ ಇದೆ, 700 ರೂಪಾಯಿ ಸಿಗ್ತಾ ಇದೆ. ಅದೇ ಸೇಮ್ ಟೈಮ್ ಅಲ್ಲಿ ಮಾರ್ಕೆಟ್ ಕೂಡ ಓಡಿದ್ದಾದ್ರೆ ನಿಮ್ಗೆ ಅಡಿಷನಲ್ ಪ್ರಾಫಿಟ್ ಆಗ್ತಾ ಇತ್ತು ಬಿಕಾಸ್ ಆಫ್ ದಿಸ್ ಒನ್ IV. ಓಕೆ, ಇದೇ ಸೇಮ್ ಟೈಮ್ ವಾಪಸ್ ಮತ್ತೆ ಎಲ್ಲಿ ತಗೊಂಡ್ಬರ್ತೀನಿ, ಲುಕ್ ಅಟ್ ಹಿಯರ್. ಏನಿತ್ತಿರೋ ಜಾಗದಲ್ಲಿ ಏನೂ ದುಡ್ಡಿಲ್ಲ, ಅದೇ 20% ಬಿದ್ದಂತ ತಿಳ್ಕೊಳ್ಳಿ ಲಾಜಿಕಲಿ. ಓಕೆ, ಈಗ ನಿಂತಿರೋ ಜಾಗದಲ್ಲಿ ನಿಮಗೆ ಏನಾಗ್ತದೆ ಸರ್, ಲಾಸ್ ಕಾಣ್ತಾ ಇದೆ ಅರೌಂಡ್ 1500 ಆಲ್ಸೋ. ಸೊ ಸಿ ದಿಸ್ ಇನ್ ಇಂಪ್ಲಾಯ್ಡ್ ಆಲ್ಟರ್ನೇಟಿವ್ ಡೌನ್ ಆದ್ರೆ ಏನಾಗ್ತಾ ಇದೆ, ಪ್ರೀಮಿಯಂ ಮೆಲ್ಟ್ ಆಗ್ತಾ ಇದೆ, ಅಥವಾ ಮಾರ್ಕೆಟ್ ನಲ್ಲಿ ಪ್ರೀಮಿಯಂ ಹೋಗ್ತಾ ಇದೆ, ನೀವು ಲಾಸ್ ಫೇಸ್ ಮಾಡ್ತಿದ್ರಿ. ಅದೇ ಸೇಮ್ ಟೈಮ್ ಅಲ್ಲಿ ಮಾರ್ಕೆಟ್ ನಲ್ಲಿ ರೈಸ್ ಆದ್ರೆ ಪ್ರೀಮಿಯಂ ನಿಮ್ಗೆ ಏರ್ತಾ ಇದೆ, ದುಡ್ಡನ್ನ ನೀವು
ಕಾಯ್ಕೋತಿದ್ರಿ ಅಥವಾ ಗಳಿಸ್ತಿದ್ರಿ. ಸೊ ಸಿಂಪಲ್ ಆಗಿ ಹೇಳ್ಬೇಕಪ್ಪ ಅಂದ್ರೆ ಮಾರ್ಕೆಟ್ ನಲ್ಲಿ ಎಸ್ ವಿಕ್ಸ್ ರೈಸ್ ಆಗ್ತಾ ಇದೆಪ್ಪ ಅಂದ್ರೆ ನೀವು ಪ್ರೀಮಿಯಂ ರೈಸ್ ಆಗೋ ಚಾನ್ಸ್ ಇರುತ್ತೆ, ಅದಕ್ಕೆ ನೀವು ಆಪ್ಷನ್ ಬೈಯಿಂಗ್ ಕಡೆ ಥಿಂಕ್ ಮಾಡ್ತೀರಿ. ವಿಕ್ಸ್ ಡೌನ್ ಆಗುತ್ತಪ್ಪ ಅಂದ್ರೆ ಆಪ್ಷನ್ ಸೆಲ್ಲಿಂಗ್ ಕಡೆ ಥಿಂಕ್ ಮಾಡ್ತೀರಿ. ವೆದರ್ ಇಟ್ಸ್ ಬೈ ಇದು ಮಾರ್ಕೆಟ್ ಡೌನ್ ಆಗ್ತಾ ಇದೆಯೋ ಅಪ್ ಸೈಡ್ ಆಗ್ತದೋ ಡಿಪೆಂಡ್ಸ್. ಮಾರ್ಕೆಟ್ ನಲ್ಲಿ ಈಗಲೇ ಹೇಳ್ಕೊಟ್ಟಿದ್ದೀನಿ, ಮಾರ್ಕೆಟ್ ಮೇಲೆಗಡೆ ಹೋಗ್ತದಪ್ಪ ಅಂದ್ರೆ ಇಂಡಿಯಾ ವಿಕ್ಸ್ ರೈಸ್ ಆಗ್ತಾ ಅಂದ್ರೆ ಆಪ್ಷನ್ ಬೈಯಿಂಗ್ ಕಡೆ ಹೋಗ್ತೀರಿ. ಯಾವ ಕಡೆ ಹೋಗ್ತೀರಿ? ಕಾಲ್ ಬೈ ಮಾಡ್ತೀರಿ. ಆವಾಗ ಪುಟ್ ಸೆಲ್ ಮಾಡಿ ದುಡ್ಡು ಆಗುವುದಿಲ್ಲ. ನಂಬರ್ ಒನ್. ಎರಡನೇದು, ಮಾರ್ಕೆಟ್ ಏನಾಗ್ತದೆ ಮೇಲೆಗಡೆ ಹೋಗ್ತಾ ಇದೆ ಬಟ್ ವಿಕ್ಸ್ ಕೆಳಗಡೆ ಹೋಗ್ತಾ ಅಂದ್ರೆ ಆಪ್ಷನ್ ಬಾಯ್ ಮಾಡಿ ಉಪಯೋಗ ಇಲ್ಲ ಸರ್, ಆಪ್ಷನ್ ಸೆಲ್ ಮಾಡಿ ಉಪಯೋಗ ಇದೆ. ಅವಾಗ ಕಾಲ್ ಬೈ ಮಾಡೋದಿಲ್ಲ, ಅವಾಗ ಪುಟ್ ಸೆಲ್ ಮಾಡಬಹುದು. ಓಕೆ, ಸೊ ಈ ರೀತಿ ಥಿಂಕಿಂಗ್ ನ ನೀವು ಮಾಡ್ಕೊಳ್ಳಿ. ಓಕೆ, ಇದ್ರ ಜೊತೆಗೆ ಕೆಲವೊಬ್ಬ ಜನ ನಿಮ್ಗೆ ಅಡ್ವೈಸ್ ಮಾಡ್ತಾರೆ, ಎಸ್ ಬಜೆಟ್ ದಿನ ಬಂದಿದೆ ಸ್ಟ್ರಾಡಲ್ ಲಾಂಗ್ ಹೋಗೋಣ. ಸಿ, ಈ ರೀತಿ ವಿಷಯಗಳು ನಿಜವಾಗ್ಲೂ ಆಫ್ಟರ್ ಇವೆಂಟ್ಸ್ ಆಗೋದಿಲ್ಲ ಸರ್. ಸಿಂಪಲ್, ಇವು ಬಾಹ್ಯ. ನೀವೇನ್ ಮಾಡಿದ್ರಿ? ಬಜೆಟ್ಗಿಂತ ಮುಂಚೆ ಸ್ಟ್ರಾಡಲ್ ಬೈ ಮಾಡಿದಿರಿ. ಓಕೆ, ಇದು ಸ್ಟ್ರಾಡಲ್ ಬೈ. ಅಟ್ ದ ಮನಿ ಕಾಲ್ ಪುಟ್ ಬೈ ಮಾಡಿದಿರಿ. ಎಕ್ಸಾಂಪಲ್, ಮಾರ್ಕೆಟ್ ಎಲ್ಲೂ ಹೋಗ್ಲಿಲ್ಲಪ್ಪ, ನಿತ್ತ ಜಾಗದಲ್ಲಿ 8,378 ರೂಪಾಯಿ ನೀವು ಲಾಸ್ ಕೊಡ್ಬೇಕಾಗತ್ತೆ. ಬಿಕಾಸ್ ಮಾರ್ಕೆಟ್ ನಲ್ಲಿ ವೊಲ್ಟಾಲಿಟಿ ಸಬ್ಸೈಡ್ ಅಥವಾ ಕಡಿಮೆ ಆಗುತ್ತೆ ಆಫ್ಟರ್ ದ ಇವೆಂಟ್ಸ್. ಓಕೆ, ಸೊ ಲುಕ್ ಅಟ್ ಹಿಯರ್. ಇನ್ ಕೇಸ್ IV ಫಾಲ್ ಆಯ್ತಪ್ಪ, 20% ಫಾಲ್ ಆಯ್ತು, ಸೊ ನಿಂತಿರೋ ಜಾಗದಲ್ಲಿ ಲಾಸ್ ಫೇಸ್ ಮಾಡ್ತಿರೋದು, ಪ್ರಾಫಿಟ್ ಅಲ್ಲ. ಓಕೆ, ಅದಕ್ಕೋಸ್ಕರ ಮೋಸ್ಟ್ ಆಫ್ ಜನ ಏನ್ ಮಾಡ್ತಾರಪ್ಪ ಅಂದ್ರೆ ಆಫ್ಟರ್ ಇವೆಂಟ್ಸ್ ನ ಎನ್ಕ್ಯಾಶ್ ಮಾಡ್ಕೊಳ್ಳಿಕ್ಕೆ, ಈಗ IV ರೇಸ್ ಆಗಿರುತ್ತಲ್ಲ, ಅವ್ರೇನ್ ಮಾಡ್ತಾರೆ, ಔಟ್ ಆಫ್ ಮನಿ ಕಾಲ್ ಮತ್ತೆ ಪುಟ್ಗಳನ್ನ ಸೆಲ್ ಮಾಡ್ಕೊಳ್ತಾರೆ. ಬಿಕಾಸ್ ಅವು ಕೂಡ ಹೆವಿ ಕಾಸ್ಟ್ಲಿ ಆಗಿರುತ್ತೆ ಬಿಕಾಸ್ ಆಫ್ IV ಅಥವಾ ಇಂಡಿಯಾ ವಿಕ್ಸ್ ರೈಸ್ ಆಗೋದ್ರಿಂದ. ಓಕೆ, ನಿಮಗೆ ಇಂಡಿಯಾ ವಿಕ್ಸ್ ಬಗ್ಗೆ ಹಿಸ್ಟಾರಿಕಲ್ ಡೇಟಾ ಬೇಕಪ್ಪ ಅಂದ್ರೆ ಲೆಟ್ಸ್ ಲುಕ್ ಅಟ್ ಹಿಯರ್. ಓಕೆ, ಇಲ್ಲಿ ನಿಮಗೆ ಬೇಕಾದ್ರೆ 1 ವರ್ಷದ್ದು 2 ವರ್ಷದ ಡೇಟಾ ಕೂಡ ಸಿಗುತ್ತೆ. ಯು ಕ್ಯಾನ್ ಡೌನ್ಲೋಡ್ ಅಂಡ್ ಚೆಕ್ ಇಟ್ ಔಟ್, ಯಾವ ಈ ರೀತಿ ಆಗಿದೆಯೋ ಇಲ್ವೋ ಅಂತೇಳಿ. ನಾನೇ ನಿಮಗೆ ಎಕ್ಸಾಂಪಲ್ ಕೂಡ ಕೊಡ್ತಾ ಇದ್ದೇನೆ. ಲುಕ್ ಅಟ್ ಹಿಯರ್. ಪ್ರತಿ ಇವೆಂಟ್ಸ್ಗೆ ಜೂನ್ 4 ಆಗಲಿ, ಆಗಸ್ಟ್ ನಲ್ಲಿ ಆಗಲಿ, ಓಕೆ, ಮೊನ್ನೆ ಟ್ರಂಪ್ ಎಲೆಕ್ಷನ್ ಅಲ್ಲಿ ಆಗಲಿ, ಈಗ ಕೂಡ ಮಾರ್ಕೆಟ್ ನಲ್ಲಿ ವಿಕ್ಸ್ ರೈಸ್ ಆಗ್ತಾ ಇದೆ. ಓಕೆ, ಆಸ್ ಅ ಸಮ್ಮರಿಲಿ ನಾವೇನ್ ಮಾತಾಡ್ತೀವಿಪ್ಪ ಅಂದ್ರೆ ಮಾರ್ಕೆಟ್ ಅಪ್ ಟ್ರೆಂಡ್ ಹೋಗ್ತಾ ಇದೆ. ಓಕೆ, ಆವಾಗ ಇಂಡಿಯಾ ವಿಕ್ಸ್ ರೈಸ್ ಆಗ್ತಾ ಇದಪ್ಪ ಅಥವಾ ಬ್ರೇಕ್ಔಟ್ ತರ ಕಾಣ್ತಾ ಇದೆ ಇಂಡಿಯಾ ವಿಕ್ಸ್, ಅಥವಾ ನಿಮಗೆ ಅದನ್ನ ಚಾರ್ಟ್ ನೋಡಿದ್ರೆ ಗೊತ್ತಾಗುತ್ತೆ. ಅವಾಗ ನೀವೇನ್ ಮಾಡ್ತೀರಿ? ಕಾಲ್ ಬೈ ಕಡೆ ಹೋಗ್ತೀರಿ, ಅವಾಗ ಪುಟ್ ಸೆಲ್ ನ ಅವಾಯ್ಡ್ ಮಾಡ್ತೀರಿ. ಓಕೆ, ಸಿಚುವೇಶನ್ ನಂಬರ್ 2, ಮಾರ್ಕೆಟ್ ಈ ಕೂಡ ಅಪ್ ಟ್ರೆಂಡ್ ಇದೆ ಅಥವಾ ಈ ಟೈಮ್ ಅಲ್ಲಿ ಇಂಡಿಯಾ ವಿಕ್ಸ್ ಬೀಳ್ತಾ ಇದೆ ಅಥವಾ ಬ್ರೇಕ್ ಡೌನ್ ಆಗ್ತಾ ಇದ್ರೆ ನೀವೇನ್ ಮಾಡ್ತೀರಿ? ಕಾಲ್ ಬೈಯಿಂಗ್ ನ ಅವಾಯ್ಡ್ ಮಾಡ್ಬಿಟ್ಟು ಅವಾಗ ಏನ್ ಮಾಡ್ತೀರಪ್ಪ ಅಂದ್ರೆ ಪುಟ್ ಸೆಲ್ ಮಾಡ್ಲಿಕ್ಕೆ ನೋಡ್ತೀರಿ. ಓಕೆ, ಇವಾಗ ಕೂಡ ಮಾರ್ಕೆಟ್ ಮೇಲೆಗಡೆ ಹೋಗ್ತಾ ಇದೆ, ಪುಟ್ ಸೆಲ್ ಮಾಡ್ಲಿಕ್ಕೆ ನೋಡ್ತೀರಿ. ಓಕೆ, ದಟ್ ಇಸ್ ವಾಟ್ ದ ರಿಸಲ್ಟ್ ಫಾರ್ ಯು. ಸೊ ಸಿಚುವೇಶನ್ ನಂಬರ್ 3 ಒಳಗಡೆ ಮಾರ್ಕೆಟ್ ಡೌನ್ ಟ್ರೆಂಡ್ ಹೋಗ್ತಾ ಇದೆ ಸಿಕ್ಕಾಪಟ್ಟೆ ಸ್ಪೀಡ್ ಆಗಿ, ಅದೇ ಸೇಮ್ ಟೈಮ್ ಅಲ್ಲಿ ಕೂಡ ನಿಮಗೆ IV ಜಂಪ್ ಆಗ್ತಾ ಇದೆ. ಆವಾಗ ಏನ್ ಮಾಡ್ತೀರಪ್ಪ ಅಂದ್ರೆ ಪುಟ್ ಬೈ ಮಾಡುವ ಪ್ರಯತ್ನ ಮಾಡಿ ಸರ್, ರಾದರ್ ದನ್ ಸೆಲ್ಲಿಂಗ್ ದ ಕಾಲ್. ಬಿಕಾಸ್ ಪ್ರೀಮಿಯಂ ಜಂಪ್ ಆದ್ರೆ ಎಲ್ಲ ಆಪ್ಷನ್ಸ್ ಕೂಡ ರೈಸ್ ಆಗ್ತಾ ಇರುತ್ತೆ. ಸಿಚುವೇಶನ್ ನಂಬರ್ 4, ಮಾರ್ಕೆಟ್ ಡೌನ್ ಟ್ರೆಂಡ್ ಅಲ್ಲಿ ಇದೆ, ಬಹಳ ಸ್ಟ್ರಾಂಗ್ ಇದೆ. ಆವಾಗ ಇಂಡಿಯಾ ವಿಕ್ಸ್ ಕೂಡ ಬೀಳ್ತಾ ಇದೆ. ಅವಾಗ ಏನಾಗ್ತದೆ? ಮಾರ್ಕೆಟ್ ನಾರ್ಮಲೈಸ್ ಆಗ್ತಾ ಇದೆ ಅಂತ ಅರ್ಥ. ಮಾರ್ಕೆಟ್ ನಾರ್ಮಲೈಸ್ ಆಗ್ತಾ ಅಂದ್ರೆ ಅವಾಗ ಪುಟ್ ನ ಬಾಯ್ ಮಾಡೋದ್ರಿಂದ ದುಡ್ಡು ಆಗಲ್ಲ ಸರ್, ಸೆಲ್ ದ ಕಾಲ್. ಆವಾಗ ನಿಮ್ ಈಸಿಲಿ ಪ್ರೀಮಿಯಂ ಮೆಲ್ಟ್ ಆಗೋದನ್ನ ಅನುಭವಿಸ್ತೀರಿ ಅಥವಾ ದುಡ್ಡನ್ನ ಕ್ರಿಯೇಟ್ ಮಾಡ್ಕೋತೀರಿ. ಈ ರೀತಿ ಟೇಬಲ್ ಆಫ್ ಕಂಟೆಂಟ್ಸ್ ನ ನೀವು ಸ್ಕ್ರೀನ್ ಶಾಟ್ ತಗೊಂಡು ಡೈಲಿ ಇವೆಂಟ್ಸ್ ನ ಅಬ್ಸರ್ವೇಷನ್ ಮಾಡ್ತೀರಿ. ಫಾರ್ ಎಕ್ಸಾಂಪಲ್, ಲೆಟ್ ಅಸ್ ಸ್ಟಾರ್ಟ್ ಅನಲೈಸಿಂಗ್ ಹಿಯರ್. ಓಕೆ, ಲುಕ್ ಅಟ್ ಹಿಯರ್. ಇದನ್ನ ನಾನು ಏನ್ ಮಾಡ್ತೀನಿ? 5 ನಿಮಿಷಕ್ಕೆ ಸ್ವಿಚ್ ಮಾಡಿ ತೋರಿಸ್ತೀನಿ ಯಾವ ರೀತಿ ನೀವು ಬೈ ಅಂಡ್ ಸೆಲ್ ಮಾಡಬಹುದು. ಆಪ್ಷನ್ಸ್ ಬಾಯಿಂಗ್ ಅಥವಾ ಸೆಲ್ಲಿಂಗ್ ನ ಯೂಸಿಂಗ್ ದ ಇಂಡಿಯಾ ವಿಕ್ಸ್ ರೈಟ್ ನಾವ್. ಓಕೆ, ಇಂಡಿಯಾ ವಿಕ್ಸ್ ಚಾರ್ಟ್ ಮತ್ತೆ ನಿಫ್ಟಿ ಇಂಡೆಕ್ಸ್ ಎರಡನ್ನೂ ಕೂಡ ಹಾಕೊಂಡಿದೆ, ನೋಡ್ಕೊಳ್ಳಿ ಸರ್. ಮಾರ್ಕೆಟ್ ಮೇಲೆಗಡೆ ಹೋಗ್ತಾ ಇದೆ, ಸಿ ಆ ಟೈಮ್ ನಲ್ಲಿ ಇಂಡಿಯಾ ವಿಕ್ಸ್ ಬೀಳ್ತಾ ಇದೆ. ಈ ಸಿಚುವೇಶನ್ ಅಲ್ಲಿ ನೀವೇನ್ ಮಾಡಬಹುದಿತ್ತು? ಲೆಟ್ಸ್ ಸ್ಟಾರ್ಟ್ ಅನಲೈಸಿಂಗ್ ಹಿಯರ್. ನಾನೇನ್ ಹೇಳ್ತಾ ಇದ್ದೀನಿ? ಇಂಡಿಯಾ ವಿಕ್ಸ್ ಏರ್ತಾ ಇದೆ, ಆವಾಗ ಮಾರ್ಕೆಟ್ ಬೀಳ್ತಾ ಇದೆ. ರಿಪೀಟಿಂಗ್ ಹಿಯರ್, ಇಂಡಿಯಾ ವಿಕ್ಸ್ ಏರ್ತಾ ಇದೆ, ಮಾರ್ಕೆಟ್ ಬೀಳ್ತಾ ಇದೆ. ಎಸ್ ಸರ್, ಯು ವೇರ್ ಥಿಂಕಿಂಗ್ ಅಬೌಟ್ ಬಾಯಿಂಗ್ ದ ಪುಟ್ಸ್. ಓಕೆ, ಪುಟ್ ಬೈ ಮಾಡ್ಲಿಕ್ಕೆ ನೋಡ್ತಾ ಇದ್ರಿ ಬಿಕಾಸ್ ವಿಕ್ಸ್ ಏರ್ತಾ ಇದೆ, ಅದ್ರ ಜೊತೆಗೆ ಮಾರ್ಕೆಟ್ ಬೀಳ್ತಾ ಇದೆ ಅಂದ್ರೆ ಪ್ರೀಮಿಯಂ ಜಂಪ್ ಆಗುತ್ತೆ ಅಂತ ಅರ್ಥ. ಅಟ್ ದ ಸೇಮ್ ಟೈಮ್ ಅಲ್ಲಿ ಇಂಡಿಯಾ ವಿಕ್ಸ್ ಬೀಳ್ತಾ ಇದೆ. ಸೊ ಲುಕ್ ಅಟ್ ಹಿಯರ್, ಇಲ್ಲಿಂದ 10:11 ಇಂಡಿಯಾ ವಿಕ್ಸ್ ಬೀಳ್ತಾ ಇದೆ, ಬಟ್ ಮಾರ್ಕೆಟ್ ಪಾಸಿಟಿವ್ ಇದೆ. ಈ ಸಿಚುವೇಶನ್ ಅಲ್ಲಿ ಏನ್ ಮಾಡಬಹುದಿತ್ತು ಸರ್? ಯು ಕುಡ್ ಹ್ಯಾವ್ ಗಾನ್ ಫಾರ್ ಸೆಲ್ಲಿಂಗ್ ದ ಪುಟ್ಸ್ ರಾದರ್ ದನ್ ಬೈಯಿಂಗ್ ದ ಕಾಲ್. ಐಮ್ ರಿಪೀಟಿಂಗ್ ಹಿಯರ್, ಇಲ್ಲಿ ಪುಟ್ ಸೆಲ್ ಮಾಡೋದ್ರಿಂದ ದುಡ್ಡು ಈಸಿ ಆಗ್ತಿತ್ತು ಬಿಕಾಸ್ ವಿಕ್ಸ್ ಬೀಳ್ತಾ ಇತ್ತು, ಮಾರ್ಕೆಟ್ ಮೇಲೆಗಡೆ ಹೋಗ್ತಾ ಇತ್ತು. ಟೇಬಲ್ ಆಫ್ ಕಂಟೆಂಟ್ಸ್ ನ ಅಬ್ಸರ್ವ್ ಮಾಡಿದಿರಿ. ಎಸ್, ಓಕೆ. ಸಿಚುವೇಶನ್ ನಂಬರ್ 3, ಓಕೆ, ಮಾರ್ಕೆಟ್ ಸಿಕ್ಕಾಪಟ್ಟೆ ಬೀಳ್ತಾ ಇದೆ. ಓಕೆ, ಆ ಟೈಮಲ್ಲಿ ಇಲ್ಲಿಂದ ಇಲ್ಲಿಗೆ ಏನಾಗ್ತದೆ? ವಿಕ್ಸ್ ನೀಟಾಗಿ ಏರ್ತಾ ಇದೆ. ಏನ್ ಮಾಡಬಹುದಿತ್ತು ಸರ್? ನೀವು ಪುಟ್ ಬೈ ಮಾಡಬಹುದಿತ್ತು. ಓಕೆ, ಸೊ ಲುಕ್ ಅಟ್ ಹಿಯರ್. ಈಗ ನೋಡ್ಕೊಂಡು ಈ 2 ಸಿಚುವೇಶನ್ ಒಳಗಡೆ ಮಾರ್ಕೆಟ್ ಬಿದ್ದಾಗ ನಿಮಗೆ ಏನಾಗಿದೆ? ವಿಕ್ಸ್ ರೈಸೇ ಆಗಿದೆ.
ಸೊ ಎರಡು ಸಿಚುವೇಶನ್ ಅಲ್ಲಿ ನೀವೇನ್ ಮಾಡಬಹುದು, ಪುಟ್ರ ಬೈ ಮಾಡ್ತಾ ಇದ್ರಿ. ಓಕೆ, ಸಿಚುವೇಶನ್ ಇನ್ನೊಂದು ತಗೋಣ, ವೇರ್ ಯು ಕ್ಯಾನ್ ಬೈ ದ ಕಾಲ್ ಬಿಕಾಸ್ ಆಫ್ ಇಂಡಿಯಾ ವಿಕ್ಸ್ ರೈಸ್. ಓಕೆ, ಈ ಸಿಚುವೇಶನ್ ಒಳಗೆ ನೋಡಿದ್ರೆ ನಿಮ್ಗೆ ಏನು ಗೊತ್ತಾಗುತ್ತೆ, ಸಿ ಮಾರ್ಕೆಟ್ ಏರ್ತಾ ಇದೆ ಸರ್, ವಾಚ್ ಯೋ. ಓಕೆ, ಅದ್ರ ಜೊತೆಗೆ ಏನಾಗ್ತಾ ಇದೆ, ವಿಕ್ಸ್ ಕೂಡ ಏರ್ತಾ ಇದೆ. ಸೊ ಏನ್ ಮಾಡ್ಬೇಕು ನೀವೀಗ, ಕಾಲ್ ಬೈ ಕಡೆ ಹೋಗ್ಬೇಕು ಹೊರತು ಪುಟ್ನ ಮಾತ್ರ ಸೆಲ್ ಮಾಡುವುದಿಲ್ಲ. ಓಕೆ, ಸಿಚುವೇಶನ್ ಈ ರೀತಿ ಇರುತ್ತೆ, ಅಬ್ಸರ್ವ್ ಮಾಡ್ಕೊಳ್ಳಿ. ಓಕೆ, ಯಾವಾಗ ಮಾರ್ಕೆಟ್ ಜೊತೆ ಕೂಡ ವಿಕ್ಸ್ ಏರ್ತಾ ಇದ್ದಾನೆ, ಕಾಲ್ ಕಡೆ ಬೈ ಮಾಡ್ಲಿಕ್ಕೆ ಹೋಗ್ತೀರಿ rather than ಪುಟ್ ಸೆಲ್ಲಿಂಗ್. ಓಕೆ, ನಿಮಗೀಗ ಸಿಚುವೇಶನ್ ಅಂಡರ್ಸ್ಟ್ಯಾಂಡ್ ಆಗಿರ್ಬೋದು, ಯಾವಾಗ ನಾನು ಪುಟ್ ಸೆಲ್ ಮಾಡ್ತೀನಿ, ಯಾವಾಗ ಕಾಲ್ ಬೈ ಮಾಡ್ತೀನಿ ಅಂತೇಳಿ. ಓಕೆ, ಸಿಚುವೇಶನ್ 2 ಜನವರಿ ನೋಡ್ಕೊಳ್ಳಿ, ಏನಾಗಿದೆ ಮಾರ್ಕೆಟ್. ಓಕೆ, ಮಾರ್ಕೆಟ್ ಮೀಟ್ ಆಗಿ ಮೇಲ್ಗಡೆ ಹೋಗಿದೆ, ಬಟ್ ವೇರ್ ವಿಕ್ಸ್ ಏನಾಗಿದೆ ಸರ್, ಬಿದ್ದಿದೆ. ಈ ಸಿಚುವೇಶನ್ ಅಲ್ಲಿ ಏನ್ ಮಾಡ್ಬೋದು ನೀವು, ವಿಕ್ಸ್ ಬೀಳ್ತಾ ಇದೆ ಅರ್ಥ ಏನು, ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇದ್ರೆ ಪುಟ್ ನ ಸೆಲ್ ಮಾಡ್ತೀರಿ. ಬಿಕಾಸ್ ಮಾರ್ಕೆಟ್ ಮೇಲೆ ಆಗುತ್ತೆ, ಪುಟ್ ಏನಾಗುತ್ತೆ ಆಟೋಮೆಟಿಕ್ಲಿ ಮೆಲ್ಟ್ ಆಗುತ್ತೆ, ರೈಟ್. ಪುಟ್ ಸೆಲ್ ಮಾಡ್ತೀರಿ. ಈ ರೀತಿ ನೀವೇನ್ ಮಾಡ್ತೀರಿ, ಯಾವಾಗ ಆಪ್ಷನ್ ಬಾಯಿಂಗ್ ಮಾಡಬೇಕು, ಯಾವಾಗ ಆಪ್ಷನ್ ಸೆಲ್ಲಿಂಗ್ ಮಾಡಬೇಕು ಅನ್ನುವಂಥ ಮೆಂಟಾಲಿಟಿನ ಕ್ರಿಯೇಟ್ ಮಾಡ್ಕೊಳ್ತೀರಿ. ಸೊ ಓವರ್ ಆಲ್ ಮಾರ್ಕೆಟ್ ನಲ್ಲಿ ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಯಾವ ರೀತಿ ಇಂಡಿಯಾ ವಿಕ್ಸ್ ಪ್ಲೇ ಆಗತ್ತೆ ಅಂತೇಳಿ. ಸೊ ಟೋಟಲಿ ಅನಲೈಸ್ ಮಾಡಿದೀವಿ. ಓಕೆ, ಇಂಡಿಯಾ ವಿಕ್ಸ್ ಬಗ್ಗೆ ಮತ್ತೇನೋ ಡೇಟಾ ಇದ್ರೆ ಮತ್ತೊಂದು ಹೊಸ ವಿಡಿಯೋನ ಕ್ರಿಯೇಟ್ ಮಾಡ್ಕೋತಾ ಇದ್ರೆ ಇದರದ್ದು ಪಾರ್ಟ್ 2 ಕೂಡ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ನಾನು ಟ್ರೈ ಮಾಡ್ತೀನಿ. ವೆರಸ್ ರೈಟ್ ನಾವು ಯು ಅಂಡರ್ಸ್ಟೂಡ್ ಅಬೌಟ್ ದಿಸ್ ಒನ್ ಅಂತ ತಿಳ್ಕೊಳ್ತೀರಿ. ಅದ್ರ ಪ್ರಕಾರ ನಾನು ಸ್ಟಾಪ್ ಮಾಡ್ಲಿಕ್ಕೆ ನೋಡ್ತೀನಿ ವಿತ್ ಸಮರಿ ಹಿಯರ್. ಅಪ್ ಟ್ರೆಂಡ್ ಅಲ್ಲಿ ಇದೆ ಮಾರ್ಕೆಟ್. ಓಕೆ, ಇಂಡೆಕ್ಸ್ ರೈಸ್ ಆಗ್ತಾ ಇದ್ರೆ ನೀವು ಕಾಲ್ ಬೈ ಕಡೆ ಹೋಗ್ತೀರಿ, ಪುಟ್ ಸೆಲ್ ಮಾಡೋದಿಲ್ಲ. ವೆರಸ್ ಮಾರ್ಕೆಟ್ ಅಪ್ ಟ್ರೆಂಡ್ ಅಲ್ಲಿ ಇದೆ ಅಥವಾ ಇಂಡೆಕ್ಸ್ ಬೀಳ್ತಾ ಇದೆ, ಅವಾಯ್ಡ್ ಕಾಲ್ ಬೈ, ಪುಟ್ ಸೆಲ್ ಮಾಡ್ಲಿಕ್ಕೆ ಹೋಗ್ತೀರಿ. ವೆರಸ್ ಮಾರ್ಕೆಟ್ ಡೌನ್ ಟರ್ನ್ ಅಲ್ಲಿ ಇದೆ ಅಥವಾ ಇಂಡೆಕ್ಸ್ ರೈಸ್ ಆಗ್ತಾ ಇದೆ ಅಂದ್ರೆ ಪುಟ್ ಬೈ ಮಾಡ್ಲಿಕ್ಕೆ ಹೋಗ್ತೀರಿ ಅಥವಾ ಸೆಲ್ ನ ಅವಾಯ್ಡ್ ಕಾಲ್ ಸೆಲ್ ನ ಓಕೆ ಮಾಡ್ತೀರಿ. ಅವಾಗ ಮಾರ್ಕೆಟ್ ಡೌನ್ ಟರ್ನ್ ಅಲ್ಲಿ ಹೋಗ್ತಾ ಇದೆ, ವಿಕ್ಸ್ ಕೂಡ ಬೀಳ್ತಾ ಇದೆ ಅಥವಾ ಐವಿ ಫಾಲ್ ಬೀಳ್ತಾ ಇದೆ ಅಂದ್ರೆ ಅವಾಯ್ಡ್ ದ ಪುಟ್ ಬೈಯಿಂಗ್ ಬಟ್ ಸೆಲ್ ದ ಕಾಲ್ ಹಿಯರ್. ಸೊ ಟೋಟಲ್ ಆಗಿ ಎಲ್ಲ ಅನಾಲಿಸಿಸ್ ನಾವು ಮಾಡ್ಕೊಂಡಿದೀವಿ ಅಂತ ತಿಳ್ಕೊಂಡಿದ್ದೀನಿ. ಸೊ ಆಸ್ ಅ ಸಮರಿ ನಿಮ್ಗೆ ಈ ನೋಟ್ಸ್ ಕೂಡ ನಾನು ಟೆಲಿಗ್ರಾಮ್ ಗ್ರೂಪ್ ಅಥವಾ ನಿಮಗೆ ಇದು ಪಬ್ಲಿಕ್ ಅಲ್ಲಿ ಏನ್ ಮಾಡ್ತೀನಪ್ಪ ಒಂದು ಲಿಂಕ್ ಕೆಳಗಡೆ ಗೂಗಲ್ ಡ್ರೈವ್ ಲಿಂಕ್ ಕೊಟ್ಟಿರ್ತೀನಿ, ಅದು ಹಾಕಿರ್ತೀನಿ, ಚೆನ್ನಾಗಿ ಓದ್ಕೊಳ್ತೀರಿ. ಸೊ ಇದನ್ನ ಇಂಡಿಯಾ ವಿಕ್ಸ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಈ ಡೇಟಾ ಬಗ್ಗೆ, ಓಕೆ, ಅಥವಾ ಇನ್ ಕೇಸ್ ಏನಾದ್ರು ಇನ್ನೇದ್ರ ಅಡಿಷನಲ್ ಡೇಟಾ ಬೇಕಾಗಿತ್ತಪ್ಪ, ಇದ್ರ ಪಾರ್ಟ್ 2 ಕೂಡ ಕ್ರಿಯೇಟ್ ಮಾಡೋಣ. ಓಕೆ, ನಿಮಗೆ ಆ ಪಾರ್ಟ್ 2 ಬೇಕಪ್ಪ ಅಂತಂದ್ರೆ ಎಸ್ ಅಂತ ಹಾಕಿ. ಸೊ ಇನ್ನೂ ಡೀಟೇಲ್ ಆಗಿ ಎಕ್ಸ್ಪ್ಲೇಷನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಫಾರ್ ಆಪ್ಷನ್ ಬೈಯಿಂಗ್ ಅಂಡ್ ಆಪ್ಷನ್ ಸೆಲ್ಲಿಂಗ್ ಹಿಯರ್. ಓಕೆ, ಈ ವಿಡಿಯೋನ ಇಷ್ಟಕ್ಕೆ ಸ್ಟಾಪ್ ಮಾಡ್ತೀನಿ, ಅದರೊಳಗೆ ಬಹಳ ಲೆಂಗ್ದಿ ಆಗುತ್ತೆ. ಓಕೆ, ಇವತ್ತು ನಾವು ಏನೇನು ಕಲ್ತಿದೀವಿ, ವೋಲ್ಟಾಲಿಟಿ ಇಂಡೆಕ್ಸ್ ಅಂದ್ರೆ ಏನು, ಇಂಡಿಯಾ ವಿಕ್ಸ್ ಯಾವ ರೀತಿ ಕೆಲಸ ಮಾಡುತ್ತೆ, ರೈಸ್ ಆದ್ರೆ ಹೆಂಗೆ ನಮಗೆ ಏನ್ ಮಾಡ್ತೀರಿ, ಸೆಲ್ ಅಥವಾ ಡೌನ್ ಆದ್ರೆ ಏನ್ ಕೆಲಸ ಮಾಡ್ತಾರೆ ಅನ್ನೋ ಬಗ್ಗೆ ಡೀಟೇಲ್ ಆಗಿ ಅರ್ಥ ಮಾಡ್ಕೊಂಡಿದ್ರಿ. ಓಕೆ, ಏನೋ ಡೇಟಾ ಬೇಕಾದ್ರೂ ಕೂಡ ನೀವು ಕಮೆಂಟ್ ಹಾಕಿ ನೆಕ್ಸ್ಟ್ ವಿಡಿಯೋ ಯಾವ್ದ್ರ ಮೇಲೆ ಬೇಕು ಅಂತೇಳಿ, ಅದ್ರ ಬಗ್ಗೆ ನಾವು ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀವಿ. ಓಕೆ, ವಿಡಿಯೋ ಇಷ್ಟ ಆಗಿರುತ್ತೆ, ಇಷ್ಟ ಆದ್ರೆ ಏನ್ ಮಾಡ್ತೀರಿ, ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್. ನಾವು